ರಾಯಲ್ ಎನ್ಫೀಲ್ಡ್ ಆಲ್ಮೋಸ್ಟ್ ಡೈಡ್ ಇನ್ ಇಂಡಿಯನ್ ಮಾರ್ಕೆಟ್. ಆದ್ರೆ ಒಬ್ಬ ವ್ಯಕ್ತಿ ಬೈಕ್ ಗೆ ಮರುಜೀವ ಕೊಡ್ತಾರೆ. ಇದೊಂದು ಅಮೇಸಿಂಗ್ ಕಂಬ್ಯಾಕ್ ಸ್ಟೋರಿ ಆಫ್ ಅ ಲೆಜೆಂಡರಿ ಮೋಟರ್ ಸೈಕಲ್ ಕಂಪನಿ, ದ ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ನ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1901 ಇಂಗ್ಲೆಂಡ್. ಇದು ಬ್ರಿಟಿಷ್ ಆರ್ಮಿಯ ಫೇವರೇಟ್ ವಾರ್ ಬೈಕ್, ಯಾಕಂದ್ರೆ ಸ್ಟ್ರಾಂಗ್, ರಿಲಯಬಲ್ ಅಂಡ್ ಮೇಡ್ ಟು ಸರ್ವೈವ್ ಎನಿ ಬ್ಯಾಟಲ್ ಫೀಲ್ಡ್. ಇಂಡಿಪೆಂಡೆನ್ಸ್ ನಂತರ ಇಂಡಿಯನ್ ಆರ್ಮಿಗೆ ಒಂದು ಸ್ಟ್ರಾಂಗ್ ಬೈಕ್ಸ್ ಬೇಕಿತ್ತು. ಅದಕ್ಕೆ ಬ್ರಿಟಿಷ್ ಕಂಪನಿ ರಾಯಲ್ ಎನ್ಫೀಲ್ಡ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿ 1955 ಮದ್ರಾಸ್ ಅಲ್ಲಿ ಈ ಬೈಕ್ ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ. ಇವರ ಫಸ್ಟ್ ಮಾಡೆಲ್ ರಾಯಲ್ ಎನ್ಫೀಲ್ಡ್ ಬುಲೆಟ್. ಇದು ಎಷ್ಟು ಪಾಪ್ಯುಲರ್ ಆಗುತ್ತಂದ್ರೆ ಇದು ಆರ್ಮಿ, ಪೊಲೀಸ್ ಮತ್ತೆ ಕಾಮನ್ ಪೀಪಲ್ ಎಲ್ಲರ ಫೇವರೇಟ್ ಚಾಯ್ಸ್ ಆಗುತ್ತೆ. ಆದ್ರೆ ಜಾಪನೀಸ್ ಕಂಪನಿಯ RX100, ಸಮುರಾಯ್ ಮತ್ತೆ CD100 ನಂತಹ ಲೈಟ್ ವೈಟ್, ಫಾಸ್ಟ್ ಮೈಲೇಜ್ ಬೈಕ್ ಗಳ ನಡುವೆ ಔಟ್ಡೇಟೆಡ್ ಟೆಕ್ನಾಲಜಿ, ಪುವರ್ ಕ್ವಾಲಿಟಿ ಕಂಟ್ರೋಲ್ ನ ಕಾರಣ ಇದರ ಸೇಲ್ಸ್ ಡೌನ್ ಆಗುತ್ತೆ. ಇದರಿಂದ ರಾಯಲ್ ಎನ್ಫೀಲ್ಡ್ ಆಲ್ಮೋಸ್ಟ್ ಕ್ಲೋಸ್ ಆಗೋ ಸಿಚುವೇಶನ್ ಗೆ ಬರುತ್ತೆ. ಆಗ ಒಂದು ಇಂಡಿಯನ್ ಕಂಪನಿ ಐಷರ್ ಮೋಟರ್ಸ್ ಲಾಸ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ನ ಬೈ ಮಾಡ್ತಾರೆ. 26 ವರ್ಷದ ಯಂಗ್ CEO ಸಿದ್ಧಾರ್ಥ್ ಲಾಲ್ ಒಬ್ಬ ಪ್ಯಾಷನೇಟ್ ಬೈಕರ್. ಸಿದ್ಧಾರ್ಥ್ ಲಾಲ್ ರಾಯಲ್ ಎನ್ಫೀಲ್ಡ್ ಬೈಕ್ ನ ಸ್ವತಃ ರೈಡ್ ಮಾಡಿ ಪ್ರಾಬ್ಲಮ್ಸ್ ನ ರೆಕ್ಟಿಫೈ ಮಾಡ್ತಾರೆ. ಹಾರ್ಲೆ ಡೇವಿಡ್ಸನ್, ಡುಕಾಟಿ ಮತ್ತೆ ಟ್ರಯಂಫ್ ನ ಎಕ್ಸ್ ಇಂಜಿನಿಯರ್ಸ್ ಮತ್ತೆ ಡಿಸೈನರ್ಸ್ ನ ಹೈರ್ ಮಾಡಿ ರಾಯಲ್ ಎನ್ಫೀಲ್ಡ್ ನ ರೀಡಿಸೈನ್ ಮಾಡ್ತಾರೆ. ಸಿದ್ಧಾರ್ಥ್ ಲಾಲ್ ಕೇವಲ ಬೈಕ್ ಪ್ರೊಡಕ್ಷನ್ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಬೈಕ್ ರೈಡಿಂಗ್ ಕಲ್ಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಂತರ ಬರುತ್ತೆ ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ದ ಸೌಂಡ್, ದ ರೆಟ್ರೋ ಡಿಸೈನ್ ಮತ್ತೆ ನಾಸ್ಟಾಲಜಿಯಾ ವಿತ್ ಕಂಫರ್ಟ್ ಎವ್ರಿ ಸ್ಟೂಡೆಂಟ್, ಎವ್ರಿ ಬೈಕ್ ಲವರ್ ನ ಫೇವರೇಟ್ ಆಗುತ್ತೆ. ಬೈ ಮಾಡ್ಲಿಕ್ಕೆ ವರ್ಷಗಟ್ಟಲೆ ವೇಟಿಂಗ್ ಲಿಸ್ಟ್ ಸ್ಟಾರ್ಟ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಮತ್ತೆ ಇಂಡಿಯನ್ ಮಾರ್ಕೆಟ್ ನ ರೂಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಕಾಂಟಿನೆಂಟಲ್ GT, ಹಿಮಾಲಯನ್ ಯಂಗ್ ಜನರೇಷನ್ ನ ಫೇವರೇಟ್ ಚಾಯ್ಸ್. ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಎಲ್ಲ ರೈಡರ್ಸ್ ನ ಫೇವರೇಟ್ ಬೈಕ್. ರಾಯಲ್ ಎನ್ಫೀಲ್ಡ್ ಇಸ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಮೋಟರ್ ಸೈಕಲ್ ಬ್ರಾಂಡ್, ಸ್ಟಿಲ್ ರನ್ನಿಂಗ್. ಪ್ರೊಡಕ್ಷನ್ ಇನ್ 60+ ಕಂಟ್ರೀಸ್, ರೆಕಾರ್ಡ್ ಬ್ರೇಕಿಂಗ್ ಎಕ್ಸ್ಪೋರ್ಟ್ಸ್, ಬ್ರಿಟಿಷ್ ಪ್ರೈಡ್ ಇಂದ ಇಂಡಿಯನ್ ಲೆಗಸಿ, ಲಾಸ್ ಮೇಕಿಂಗ್ ಕಂಪನಿಯಿಂದ ಲೆಜೆಂಡರಿ ಬೈಕ್ ತನಕ ರಾಯಲ್ ಎನ್ಫೀಲ್ಡ್ ಕೇವಲ ಸರ್ವೈವ್ ಆಗಿಲ್ಲ, ಇಟ್ ರೂಲ್ಸ್ ಇಂಡಿಯನ್ ರೋಡ್ಸ್.